ನೀಲನಭಕ್ಕೆ ನೂಲ ಏಣಿ ಅಧ್ಯಾಯ 64 ಅವನ ಮನಸ್ಸೇಕೋ ಇನ್ನಿಲ್ಲದಂತೆ ಒದ್ದಾಡುತ್ತಿತ್ತು. ಅವಳಾಡಿದ ಮಾತುಗಳು ಅವನನ್ನು ವಿಚಲಿತಗೊಳಿಸಿದ್ದವು. ಅವನು ಅವಳಲ್ಲಿ ಬಯಸಿದ್ದು ಈ ರೀತಿಯ ಬದಲಾವಣೆಯನ್ನಲ್ಲ. ಯಾವ ರೀತಿ ಅವಳಿಗೆ ಅರ್ಥಮಾಡಿಸುವುದೋ ತೋಚದೆ ಕಂಗಾಲಾಗಿದ್ದ ಅಮರ್ತ್ಯ. ಇತ್ತ ಶಿಶಿರಾಳ ಕಣ್ಗಳು ತುಂಬಿಕೊಂಡಿದ್ದವು. ಅವನಿಗೆ ಕಾಣದಂತೆ ಕಿಟಕಿಯತ್ತ ಮುಖ ಮಾಡಿ ಕುಳಿತಿದ್ದಳು. ಅವಳಲ್ಲಿರುವ ಗೊಂದಲಗಳು ಬಗೆಹರಿಯದ ಹೊರತು ಅವಳ ಮನಸ್ಸು ತಿಳಿಯಾಗದು. ಮೊದಲಿನಷ್ಟೇ ಪ್ರೀತಿಯಿಂದ ಅವನೊಂದಿಗೆ ಇರಲಾಗದು. ಮನೆ ತಲುಪುವವರೆಗೂ ಇಬ್ಬರೂ ಏನೊಂದೂ ಮಾತನಾಡಲಿಲ್ಲ. ನಮ್ಮ ನಡುವೆ ಇರುವ ಬಿರುಕಿನಿಂದ ಅಪ್ಪ ಅಮ್ಮನಿಗೆ ಬೇಸರವಾಗಬಾರದೆಂದು ಮತ್ತೆ ನಗುಮುಖ ಹೊತ್ತಳು ಹುಡುಗಿ. ತಾವು ಬರುತ್ತಿರುವ ವಿಷಯವನ್ನು ಅವರಿಗೆ ತಿಳಿಸಿರಲಿಲ್ಲ ಶಿಶಿರ. ಸುಳಿವು ನೀಡದೆ ಬಂದ ಮಗಳು ಅಳಿಯನನ್ನು ಕಂಡು ಇನ್ನಿಲ್ಲದ ಸಂಭ್ರಮ ಹಿರಿಜೀವಿಗಳಿಗೆ. ಶಿಶಿರ ಅಕ್ಕರೆಯಿಂದ ಕರೆಯುತ್ತಾ ಮಗಳನ್ನು ಅಪ್ಪಿಕೊಂಡರು ಗಿರಿಜಾ. ಹೇಗಿದ್ದೀಯಾ ಅಮರ್ತ್ಯ? ಇತ್ತ ಅಳಿಯನ ಕ್ಷೇಮ ವಿಚಾರಿಸಿಕೊಳ್ಳಲು ಮುಂದಾಗಿದ್ದರು ಗಂಗಾಧರ್. ನಾನು ಚೆನ್ನಾಗಿದ್ದೇನೆ ಮಾವ, ನೀವ್ ಹೇಗಿದ್ದೀರಾ ಎಂದವನ ನಗುಮುಖದ ಹಿಂದಿದ್ದ ನೋವು ಯಾರಿಗೂ ಕಾಣಲಿಲ್ಲ. ನೋಡಪ್ಪ, ನಾವು ಹೀಗಿದ್ದೀವಿ. ಇದೇನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಸಿಹಿಸುದ್ದಿ ಇತ್ತಾ? ಅವನನ್ನು ಛೇಡಿಸುವಂತೆ ನಕ್ಕು ಕೇಳಿದರು. ಅವನ ಮನಸ್ಸು ಮತ್ತೆ ಮುದುಡಿತು. ಹಾಗೇನಿಲ್ಲ ಮಾವ, ಅತ್ತೆ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನೋಡ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಅದಲ್ಲೇ ಶಿಶಿರ ನಿಮ್ಮನ್ನು ತುಂಬಾ ನೆನಪು ಮಾಡಿಕೊಳ್ಳುತ್ತಿದ್ದಳು ಎಂದು ಮದಡಿಯತ್ತ ನೋಡಿದ. ಅವಳ ನೋಟ ಅವನನ್ನು ತಾಕಲಿಲ್ಲ. ಅವಳ ಬೇಸರ, ಅವಳ ಕೋಪ, ಅವಳ ನಿರ್ಲಕ್ಷ್ಯ ಎಲ್ಲವೂ ಅವನನ್ನು ಹಿಂಸಿಸುತ್ತದೆ. ತನ್ನ ಬೇಸರವನ್ನು ನುಂಗಿಕೊಂಡು ಮನೆಯವರಿಗೆ ತಂದಿದ್ದ ಬಟ್ಟೆಯನ್ನು ಖುಷಿಯಲ್ಲಿ ತೆಗೆದು ತೋರಿಸಿದ್ದಳು. ಇದೆಲ್ಲ ಯಾಕೆ ತಂದ್ರಿ ಅಮರ್ತ್ಯ? ಹಬ್ಬ ಮಾಡುತ್ತಿದ್ದೀವೇನು ನಾವು? ಸುಮ್ನೆ ವ್ಯರ್ಥ ಖರ್ಚು ಎಂದರು ಗಂಗಾಧರ್. ಮಗಳು ಅಳಿಯ ಸಂತೋಷವಾಗಿ ಬಾಳಿದ್ರೆ ಸಾಕೆಂದು ಬಯಸುವ ಜೀವಗಳು ಇದನ್ನೆಲ್ಲ ನಿರೀಕ್ಷಿಸುವುದಿಲ್ಲ. ಪರ್ವಾಗಿಲ್ಲ ಮಾವ, ನಾವು ಪ್ರೀತಿಯಿಂದ ತಂದಿದ್ದೇವೆ. ಅಷ್ಟಕ್ಕೂ ನಿಮ್ಮನ್ನು ಬಿಟ್ರೆ ನನಗೆ ಯಾರಿದ್ದಾರೆ? ಸದ್ಯಕ್ಕೆ ನನ್ನವರೂ ಎನಿಸಿಕೊಂಡವರು ಯಾರೂ ನನ್ನವರಲ್ಲ. ಅವನ ಆ ಮಾತು ಶಿಶಿರಾಳ ಮನಸ್ಸನ್ನು ನಾಟಿತು. ಯಾರನ್ನು ಉದ್ದೇಶಿಸಿ ಹೇಳಿದನು ತಿಳಿಯದೆ ವಿಚಲಿತಗೊಂಡಳು. ಅವರ ನಡುವೆ ಇರುವ ಅಂತರ ಬೆಳೆಯುತ್ತಲೇ ಇತ್ತು. ಅಣ್ಣ ಅತ್ತಿಗೆಯನ್ನು ಪ್ರೀತಿಯಿಂದ ಮಾತನಾಡಿಸಿ ಅಪ್ಪ ಅಮ್ಮ ಆಗುತ್ತಿರುವುದಕ್ಕೆ ಶುಭ ಕೋರಿದ್ದಳು ಶಿಶಿರ. ಹಾಗೆಯೇ ತನ್ನ ಅತ್ತಿಗೆಗೆ ತಂದಿದ್ದ ಸೀರೆಯನ್ನು ತೆಗೆದು ತೋರಿಸಿ ಖುಷಿಪಟ್ಟಳು ಹುಡುಗಿ. ಸೀರೆ ತುಂಬಾ ಚೆನ್ನಾಗಿದೆ ಶಿಶಿರ. ನೀನ್ ಸೆಲೆಕ್ಟ್ ಮಾಡಿದ್ದೋ ಅಥ್ವಾ ಅಮರ್ತ್ಯ ಮಾಡಿದ್ದೋ ಎಂದು ಸೀರೆಯ ಮೇಲೆ ಕೈಯಾಡಿಸುತ್ತಾ ಕೇಳಿದಳು ಅನೂಹ್ಯ. ಬಟ್ಟೆ ಅಂಗಡಿಯಲ್ಲಿ ನಡೆದ ಮನಸ್ತಾಪ ಮತ್ತೆ ನೆನಪಾಗಿ ಶಿಶಿರಾಳ ಮುಖ ಬಾಡಿತು. ಅನೂಹ್ಯಳ ಸೂಕ್ಷ್ಮ ಕಣ್ಗಳು ಅದನ್ನು ಸೆರೆಹಿಡಿದು ಬಿಟ್ಟವು. ನಾನೇ ಮಾಡಿದ್ದು ಅತ್ತಿಗೆ, ಮತ್ತೆ ಸಹಜ ಸ್ಥಿತಿಗೆ ಮರಳಿ ಹೇಳಿದಳು ಶಿಶಿರ. ಅವಿಗಿ ಅವಳ ಮತ್ತು ಅಮರ್ತ್ಯನ ನಡುವೆ ಅಂತರ ಮೂಡಿರುವುದು ತಿಳಿಯಲೇ ಇಲ್ಲ. ಬಹಳ ದಿನಗಳ ನಂತರ ತಂಗಿ ಮನೆಗೆ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದ್ದ. ಪಾಪು, ನೀವ್ಯಾವಾಗ ಗುಡ್ ನ್ಯೂಸ್ ಕೊಡುವುದು? ಸದ್ಯಕ್ಕೆ ಮಗು ಬೇಡ ಎಂದು ಮಾತಾಡ್ಕೊಂಡಿದ್ದೀರಾ ಹೇಗೆ? ಕೇಳಿದನು ಅವಿ. ಮಗು? ಕ್ಷಣ ಗಲಿಬಿಲಿಗೊಂಡಳು ಹುಡುಗಿ. ಅದರ ಬಗ್ಗೆ ಮಾತಾಡುವುದಿರಲಿ, ಯೋಚಿಸಿದ್ದರಲ್ಲವೇ? ಇದುವರೆಗೂ ಅವನೇ ಬಯಸಿ ಹತ್ತಿರ ಬಂದಿದ್ದಿಲ್ಲ. ಪುಟ್ಟ ಮುತ್ತುಗಳಿಗೂ ಮೀರಿ ತಾನು ಅವನಿಗೆ ಸನಿಹವಾಗಿದ್ದಿಲ್ಲ. ಶಿಶಿರ, ಏನ್ ಯೋಚಿಸ್ತಿದ್ಯಾ? ಅವಳು ನಿಮಿಷಕ್ಕೊಮ್ಮೆ ಕಳೆದು ಹೋಗುತ್ತಿರುವುದನ್ನು ಕಂಡು ಏನೋ ಸರಿಯಿಲ್ಲವೆಂದು ಖಾತ್ರಿಯಾಗಿತ್ತು ಅನೂಹ್ಯಳಿಗೆ. ಅದಲ್ಲದೆ ಮೊದಲಿನ ಹಾಗೆ ಲವಲವಿಕೆಯೆಂದಿರಲಿಲ್ಲ ಹುಡುಗಿ. ಹಾಗೇನಿಲ್ಲ ಅತ್ತಿಗೆ, ಅವನಿಗಿತ್ತೀಚೆಗೆ ಕೆಲಸಗಳು ಜಾಸ್ತಿಯಲ್ವಾ, ಅದಕ್ಕೆಲ್ಲ ಅವನ ಬಳಿ ಸಮಯವಿಲ್ಲ ಎಂದಳು. ನೋಟ ಬದಲಿಸಿಕೊಂಡು ನಕ್ಕರು ಅವಿ ಹಾಗೂ ಅನು. ಹಾಗಾದ್ರೆ ನೀವು ನಾಳೆಯೇ ಹೊರಡ್ತೀರಾ? ಅನು ಬೇಸರದಲ್ಲಿ ಕೇಳಿದಳು. ಇಲ್ಲ ಅತ್ತಿಗೆ, 2 ದಿನ ಇಲ್ಲೇ ಇರೋಣ ಅಂತ ಹೇಳಿ ಕರೆ ತಂದಿದ್ದಾನೆ ಎಂದಳು. ಮಾತಿಗೂ ಮುನ್ನ 100 ಪ್ರಶ್ನೆ ಕೇಳಿ ತಲೆ ತಿನ್ನುತ್ತಿದ್ದ ಹುಡುಗಿ ಇಂದು ಕೇಳಿದ್ದಕ್ಕಷ್ಟೇ ಉತ್ತರ ಕೊಟ್ಟು ಸುಮ್ಮನಾಗುತ್ತಿರುವುದನ್ನು ಕಂಡು ಈಗ ಅವಿಯ ಮನಸ್ಸಲ್ಲೂ ಸಣ್ಣ ಅನುಮಾನ ಮೂಡಿತು. ಪಾಪು, ಹುಷಾರಾಗಿದೆಯಲ್ವಾ ಎಂದು ಅವಳ ಹಣೆ ಮುಟ್ಟಿ ನೋಡಿದ. ಹ್ಞೂ ಅಣ್ಣ, ಈಗಲೂ ತಗ್ಗಿದ ಉತ್ತರವೇ. ಅಮರ್ತ್ಯ ಎಲ್ಲಿ? ಅವನೂ ಅಪ್ಪಾಜಿ ಅಮ್ಮನ ಜೊತೆ ಮಾತಾಡ್ತಿದ್ದಾನೆ ಎಂದಳು. ಅವನನ್ನು ಮಾತಾಡಿಸಲೆಂದು ಹೊರನಡೆದ ಅವಿ ಈಗ ಒಬ್ಬಳೇ ಸಿಕ್ಕಿದ್ದಳಲ್ಲ, ಅವರಿಬ್ಬರ ಮಧ್ಯೆ ಏನು ಜಗಳವಾಗಿದೆ ಎಂದು ತಿಳಿದುಕೊಳ್ಳಲು ಮುಂದಾದಳು ಅನು. ಅಷ್ಟರಲ್ಲಿ ಹೊರಗಿನಿಂದ ಗಿರಿಜಾ ಮಗಳಿಗೆ ಕೂಗು ಹಾಕಿದ್ದರು. ಹೊರಗೋಡಿ ಬಂದು ನಿಂತಳು ಶಿಶಿರ. ಈಗ ತಾನೇ ಬಂದಿದ್ದೀರಾ, ಹೋಗಿ ಸ್ವಲ್ಪತ್ತು ರೆಸ್ಟ್ ಮಾಡಿ ಎಂದರು.
ತಲೆಯಾಡಿಸಿ ಗಂಡನೊಂದಿಗೆ ರೂಮಿಗೆ ನಡೆದಳು ಶಿಶಿರ. ಆದರೆ ಅವನೊಂದಿಗೆ ಒಂದೇ ಒಂದು ಮಾತಿಲ್ಲ. ಮನೆಯಿಂದ ಬರುವಾಗ ಕಷ್ಟದಿಂದ ತನ್ನ ನೋವು ಬೇಸರವನ್ನೆಲ್ಲ ಬಚ್ಚಿಟ್ಟುಕೊಂಡು ನಗುಮುಖ ಹೊತ್ತಿದ್ದಳು. ಆದರೆ ಈಗ ಸಾಧ್ಯವಾಗಲೇ ಇಲ್ಲ ಶಿಶಿರಾಳಿಗೆ. ಅಮರ್ತ್ಯನಿಗೂ ಅವಳನ್ನು ಹೇಗ ಸಮಾಧಾನಿಸುವುದೆಂದು ತೋಚುತ್ತಿಲ್ಲ. ತಾನು ತಂದಿದ್ದ ಲಗೇಜ್ ತೆಗೆದಿಟ್ಟು ಮುಖ ತೊಳೆದು ಬರಲು ನಡೆದಳು ಶಿಶಿರ. ಅವಳನ್ನು ಹೀಗೆ ನೋಡುವುದಕ್ಕೆ ಕಷ್ಟವಾಗುತ್ತಿದೆ ಅಮರ್ತ್ಯನಿಗೆ. ಸದಾ ನಗುತ್ತಾ ತನಗೆ ಸಿಹಿ ಕಾಟಗಳನ್ನು ಕೊಡುತ್ತಿದ್ದ ಶಿಶಿರಾಳನ್ನು ವಾಪಸ್ಸು ಬೇಡುತ್ತಿಟ್ಟು ಅವನ ಮನಸ್ಸು. ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗಲೂ ಅವನು ಶಿಶಿರಾಳ ಬಗ್ಗೆಯೇ ಯೋಚಿಸುತ್ತಿದ್ದ. ಅಂದು ಎಲೆಯೂಟ. ಎಲ್ಲರಿಗೂ ಎಲೆ ಹಾಕಿ ಊಟ ಬಡಿಸಿದ್ದರು ಗಿರಿಜ. ಎಲ್ಲರೂ ಊಟ ಮಾಡುತ್ತಿದ್ದರೂ ಅಮರ್ತ್ಯ ಮಾತ್ರ ಎಲೆಯ ಮೇಲಿದ್ದ ಅನ್ನ ಕೆಡಕುತ್ತಾ ತನ್ನದೇ ಲೋಕದಲ್ಲಿದ್ದ. ಅಮರ್ತ್ಯ, ಏನ್ ಯೋಚಿಸ್ತಿದ್ಯಪ್ಪ? ಊಟ ಮಾಡು ಎಂದರು ಗಿರಿಜ. ಅವನು ಎಚ್ಚರಗೊಂಡು ಊಟ ಮುಂದುವರೆಸಿದ. ಅನು ಎಲ್ಲವನ್ನೂ ಮೌನವಾಗಿ ಗಮನಿಸುತ್ತಿದ್ದರು. ರಾತ್ರಿ ಮಲಗುವಾಗಲೂ ಅವನತ್ತ ತಿರುಗಿ ನೋಡದೆ ಅವನಿಗೆ ಬೆನ್ನಾಗಿ ಮಲಗಿಬಿಟ್ಟಳು ಶಿಶಿರ. ಶಿಶಿರ, ಈಗ ಏನಾಯಿತು ಅಂತ ನನ್ನಿಂದ ದೂರವಿದ್ದೀಯಾ? ನೀನು ಹೀಗಿದ್ರೆ ನನ್ನಿಂದ ಸಹಿಸಲು ಆಗೋದಿಲ್ಲ ಎಂದನು. ಅವಳ ಕಣ್ಣಿನಿಂದ ನೀರು ಚಿಮ್ಮಿತು. ಆದರೂ ಅವನತ್ತ ತಿರುಗದೆ ಮಲಗಿದ್ದಳು. ಶಿಶಿರ, ನಿನ್ನನ್ನೇ ಕೇಳುತ್ತಿರುವುದು. ಅವಳ ತೋಳು ಹಿಡಿದು ತನ್ನತ್ತ ತಿರುಗಿಸಿಕೊಂಡಿದ್ದ. ಹುಡುಗಿಯ ಕಣ್ಣುಗಳು ಅತ್ತು ಕೆಂಪಾಗಿಬಿಟ್ಟಿವೆ. ಅವಳ ನಡುಬಳಸಿ ಮತ್ತಷ್ಟು ಹತ್ತಿರ ಎಳೆದುಕೊಂಡು ಅವಳ ಹಣೆಗೆ ಹಣೆ ತಾಕಿಸಿದ. ಶಿಶಿರ, ನಿನಗೆ ಗೊತ್ತಲ್ವಾ, ನನಗೆ ಎಲ್ಲದಕ್ಕಿಂತ ಹೆಚ್ಚು ನೋವು ಕೊಡುವುದು ನಿನ್ನ ಕಣ್ಣೀರು ಅಂತ ಎಂದನು. ಆದರೆ ನನ್ನ ಕಣ್ಣೀರಿಗೆ ಕಾರಣ ನೀನೇ ಅಲ್ವಾ ಅಮರ್ತ್ಯ? ಆ ಮಾತು ಅವನ ಹೃದಯವನ್ನು ಅತಿಯಾಗಿ ನಲುಗಿಸಿಬಿಟ್ಟಿತು. ಅವನ ಹಿಡಿತ ಸಡಿಲಾಯಿತು. ನಿನ್ನ ಮೇಲೆ ನನ್ನ ಮನಸ್ಸಿನಲ್ಲಿರುವ ಬೆಟ್ಟದಷ್ಟು ಪ್ರೀತಿಯನ್ನು ತೋರಿಸುವುದಕ್ಕೆ ನನಗೆ ಭಯವಾಗುತ್ತಿದೆ ಅಮರ್ತ್ಯ. ನಿನಗೆ ಉಸಿರುಗಟ್ಟಬಹುದು, ಇರಿಟೇಟ್ ಆಗಬಹುದು ಅನ್ನಿಸುತ್ತದೆ. ಏನು ಮಾಡಲಿ ಅಮರ್ತ್ಯ ಎಂದವಳ ಕಣ್ಣಿನಿಂದ ನೀರು ಹರಿಯಿತು. ಅವನಿಗೂ ಅಳುವತ್ತರಿಸಿತು. ದುಃಖದಿಂದ ಗಂಟಲು ಕಟ್ಟಿತು. ಮಾತನಾಡಲಾರದೆ ಮೌನಿಯಾದ. ಮತ್ತೆ ಅವನತ್ತ ತಿರುಗಿ ಮಲಗಿಬಿಟ್ಟಳು ಶಿಶಿರ. ಆ ರಾತ್ರಿಯೆಲ್ಲ ಸೂರು ದಿಟ್ಟಿಸುತ್ತಲೇ ಕಳೆದುಬಿಟ್ಟ ಅಮರ್ತ್ಯ. ಬೆಳಿಗ್ಗೆ ಅವಳು ಕಣತೆರೆದಾಗ ಅವನು ಪಕ್ಕದಲ್ಲಿರಲಿಲ್ಲ. ಎದ್ದು ಮುಖ ತೊಳೆದು ಬಂದವಳು ಅವನಿಗಾಗಿ ಕಣ್ಣಾಡಿಸಿದಳು. ಎಲ್ಲೂ ಅಮರ್ತ್ಯನ ಸುಳಿವಿಲ್ಲ. ಅಮ್ಮ, ಅಮರ್ತ್ಯ ಎಲ್ಲಿ? ಅಡುಗೆ ಮನೆಯಲ್ಲಿದ್ದ ಗಿರಿಜಾರ ಬಳಿ ಬಂದು ಕೇಳಿದಳು. ತೋಟದ ಕಡೆ ತಿರುಗಾಡಿ ಬರುತ್ತೇನೆ ಅಂತ ಹೋದ ಶಿಶಿರ. ತಗೋ, ಈ ಹಾಲನ್ನು ನಿನ್ನ ಅತ್ತಿಗೆಗೆ ಕೊಟ್ಟುಬಿಡು ಎಂದರು. ಹಿಂದೊಮ್ಮೆ ಅವರ ಊರಿಗೆ ಬಂದು ತಂಗಿದ್ದರಿಂದ ಆ ಊರಿನ ಮೂಲೆ ಮೂಲೆಯೂ ಪರಿಚಯವಿದೆ ಅಮರ್ತ್ಯನಿಗೆ. ಹಾಗಾಗಿ ಹೆಚ್ಚು ಚಿಂತಿಸದೆ ತನ್ನ ಅತ್ತಿಗೆಯ ರೂಮಿಗೆ ನಡೆದಳು. ಅತ್ತಿಗೆ, ತೊಗೊಳ್ಳಿ ಹಾಲು ಎಂದು ಹಾಲಿನ ಲೋಟವನ್ನು ಅವಳ ಕೈಗಿಟ್ಟಳು. ಅವಳು ಹಾಲು ಕುಡಿಯುವಾಗ ಶಿಶಿರಾಳ ಕಣ್ಣುಗಳು ಮಾತ್ರ ಹುಬ್ಬಿದ ಹೊಟ್ಟೆಯ ಮೇಲೆಯೇ ಇತ್ತು. ಅತ್ತಿಗೆ, ಒಳಗೆ ಮಗು ಆಡುವುದು ನಿಮಗೆ ಗೊತ್ತಾಗುತ್ತಾ? ಕಣ್ಣರಳಿಸಿ ಕೇಳಿದಳು ಶಿಶಿರ. ಅವಳ ಮಾತಿಗೆ ನಕ್ಕು, ಹಾ ಶಿಶಿರ, ಈಗ ನನಗೆ 4 ತಿಂಗಳಲ್ವಾ, ಈಗಷ್ಟೇ ಮಗು ಆಡಲು ಶುರುಮಾಡಿದೆ. ಆಗಾಗ ಮಗುವಿನ ಮೂಮೆಂಟ್ಸ್ ನಮಗೆ ತಿಳಿಯುತ್ತೆ ಎಂದಳು. ಮೆಲ್ಲಗೆ ಅವಳ ಹೊಟ್ಟೆಯ ಮೇಲೆ ಕೈಯಿರಿಸಿದಳು ಶಿಶಿರ. ನಿನಗೆ ತಿಳಿಯುವುದಿಲ್ಲ ಶಿಶಿರ, ನನಗೆ 7 ತಿಂಗಳಾಗುತ್ತದಲ್ಲ, ಆಗ ನಿನಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಗು ಆಡುವುದು ಎಂದಳು. ಓ ಹಾಗಾ? ನಿನ್ನ ಮತ್ತೆ ಅಮರ್ತ್ಯನ ಮಧ್ಯೆ ಏನು ಜಗಳವಾಗಿದೆ ಎಂದವಳ ಮಾತು ಕೇಳಿ ಗಾಬರಿಯಾಯಿತು ಶಿಶಿರಾಳಿಗೆ. ನಮ್ಮ ಮಧ್ಯೆ ಮೂಡಿರುವ ಮನಸ್ತಾಪ ಇವರಿಗೆ ಹೇಗೆ ತಿಳಿಯಿತು? ಹಾಗೇನೂ ಇಲ್ಲ ಅತ್ತಿಗೆ. ತಮ್ಮ ಬಿರುಕನ್ನು ಮುಚ್ಚಿಡನು ನೋಡಿದಳು. ಸುಳ್ಳು ಹೇಳಬೇಡ ಶಿಶಿರ, ನಾನು ಬಂದಾಗಿನಿಂದ ಗಮನಿಸುತ್ತಿದ್ದೇನೆ. ನಿಮ್ಮಿಬ್ಬರ ಮಧ್ಯೆ ಏನೋ ಸರಿಯಿಲ್ಲ. ಏನಾಯ್ತು ಅಂತ ನನ್ನ ಜೊತೆಗೆ ಹೇಳು. ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಅವಳನ್ನು ಪಕ್ಕ ಕೂರಿಸಿಕೊಂಡು ಸಮಾಧಾನದಿಂದ ಕೇಳಿದ್ದಳು ಅನೂಹ್ಯ. ಅವಳಿಗೂ ತನ್ನ ದುಃಖವನ್ನು ಹೇಳಿಕೊಂಡು ಹಗುರಾಗಲು ಮಡಿಲೊಂದು ಬೇಕಿತ್ತು. ಕಣ್ಣಂಚಿನಲ್ಲಿ ಜಿನುಗಿದ ನೀರನ್ನು ತೊಡೆದುಕೊಂಡು ನಡೆದದ್ದೆಲ್ಲವನ್ನೂ ವಿವರಿಸಿದಳು ಶಿಶಿರ. ಅವರ ಸಮಸ್ಯೆ ಏನೆಂದು ಅನೂಹ್ಯಳಿಗೆ ಅರ್ಥವಾಗಿತ್ತು. ಅವಳ ಕಣ್ಣೀರು ತೊಡೆದು, ಶಿಶಿರ, ನಿನಗೊಂದು ವಿಷಯ ಗೊತ್ತಾ? ನಾನು ನಿನ್ನ ಅಣ್ಣನನ್ನು ಪ್ರೀತಿಸಿ ಮದುವೆಯಾಗಿದ್ದು. ನನ್ನ ಪ್ರೀತಿಯನ್ನು ಅವರಿಗೆ ಹೇಳಿಕೊಂಡಾಗ ಅವರು ಒಪ್ಪಲಿಲ್ಲ. ಆಮೇಲೆ ಹೇಗೋ ನಮ್ಮ ಮದುವೆಯಾಯಿತು. ಆದರೂ ಅವರಿಗೆ ನನ್ನ ಮೇಲೆ ಮನಸ್ಸೇ ಇರಲಿಲ್ಲ. ಅವರ ಪ್ರೀತಿ ಪಡೆಯಲು ನಿನ್ನಕ್ಕಿಂತ 100 ಪಟ್ಟು ಅತ್ತು ಬಿಟ್ಟಿದ್ದೇನೆ ನಾನು. ಸ್ವಲ್ಪ ತಡವಾದರೂ ಅವರಿಗೆ ನನ್ನ ಪ್ರೀತಿ ಅರ್ಥವಾಯಿತು. ಈಗ ನಮ್ಮ ಪ್ರೀತಿ ಪರಿಪೂರ್ಣವೂ ಆಗಿದೆ. ಆ ಪ್ರೀತಿಯ ಫಲ ನಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ. ಈ ಮಗು ಹುಟ್ಟಿದರೆ ನಮ್ಮದು ಸುಖ ಸಂಸಾರ. ಆದರೆ ಶಿಶಿರ, ನೀವಿಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸಿ ಮಡುವೆಯಾಗಿದ್ದಲ್ವಾ? ಅವನಿಗೆ ನೀನೆಂದರೆ ಉಸಿರು, ನಿನಗೂ ಅವನು ಎಂದರೆ ಪ್ರಾಣ. ಹೀಗಿರುವಾಗ ನಿಮ್ಮಿಬ್ಬರ ಮಧ್ಯೆ ಈ ಒಡಕು ಹೇಗೆ? ಹಾಗಾದರೆ ನಿಮ್ಮ ದಾಂಪತ್ಯದಲ್ಲಿ ಏನೋ ಸಮಸ್ಯೆ ಇದೆ ಅಂತ ತಾನೇ ಅರ್ಥ ಎಂದಳು. ನಾನು ಬದಲಾಗಬೇಕಂತೆ ಅತ್ತಿಗೆ, ಆದರೆ ಯಾಕೆ? ಹಾಗಾದರೆ ಅವನು ನನ್ನಲ್ಲಿ ಪ್ರೀತಿಸಿದ್ದಾದರೂ ಏನು? ಅವನು ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಅತ್ತಿಗೆ. ಅವನು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಾನೆ. ಆದರೂ ನಾನು ಯಾಕೆ ಅತ್ತಿಗೆ ಬದಲಾಗಬೇಕು?
ಎಂದವಳ ಕಣ್ಣೀರು ನೀರು ಜಿನುಗಿತು. ಶಿಶಿರ, ಪ್ರೀತಿಯಿಲ್ಲದೆ ಬದುಕಿಲ್ಲ, ಆದರೆ ಪ್ರೀತಿನೇ ಬದುಕಲ್ಲ. ಹೀಗೆ ಜೀವನ ಪೂರ್ತಿ ಕೇವಲ ಪ್ರೀತಿಸುತ್ತಲೇ ಇರಬೇಕು ಅಂತ ನೀನು ಇರಲಿಲ್ಲ. ಮದುವೆ ಎಂಬ ಬಂಧನದಲ್ಲಿ ನಿಮ್ಮಿಬ್ಬರದ್ದೂ ಒಂದಷ್ಟು ಜವಾಬ್ದಾರಿಗಳಿವೆ. ನಿನ್ನ ಜವಾಬ್ದಾರಿಯನ್ನು ಎಷ್ಟು ಸಮರ್ಪಕವಾಗಿ ನಿಭಾಯಿಸಿದ್ದೀಯಾ ಅಂತ ಯೋಚನೆ ಮಾಡು. ಸಂಸಾರದಲ್ಲಿ ಪ್ರೀತಿಯ ಜೊತೆಗೆ ಸೌಹಾರ್ದತೆ, ಪರಸ್ಪರ ಹೊಂದಾಣಿಕೆ ಎಲ್ಲವೂ ಮುಖ್ಯ. ನಿಮ್ಮಿಬ್ಬರ ಮಧ್ಯೆ ಬಂದಿರುವ ಸಂಗ ಮನಸ್ತಾಪವನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಅಂತ ತಿಳಿಯದೇ ಒದ್ದಾಡುತ್ತಿದ್ದೀಯಲ್ಲ, ಇದೇ ಗುಣ ನಿನ್ನಲ್ಲಿ ಬದಲಾಗಬೇಕು ಅಂತ ಅವನು ಬಯಸಿದ್ದು. ಏನೇ ಸಮಸ್ಯೆ ಬಂದರೂ ನೀನು ಬಗೆಹರಿಸಿಕೊಳ್ಳಬೇಕು, ನೀನು ಅಷ್ಟು ಗಟ್ಟಿಯಾಗಬೇಕು ಎಂದು ಅವನ ಆಸೆ. ಈಗ ಅರ್ಥವಾಯ್ತಾ ಅವನು ನಿನ್ನಲ್ಲಿ ಏನು ಬದಲಾವಣೆ ಬಯಸ್ತಾನೆ ಅಂತ? ಶಿಶಿರ ಹಾಗೂ ಅಮರ್ತ್ಯ ಇನ್ನೂ ಸಂಸಾರ ಶುರು ಮಾಡಿಲ್ಲ ಅಂತ ಒಮ್ಮೆ ಅವಳೊಂದಿಗೆ ಹೇಳಿಕೊಂಡು ಬೇಸರ ವ್ಯಕ್ತಪಡಿಸಿದ್ದರು ಗಿರಿಜಾ. ಅದನ್ನೇ ಶಿಶಿರಾಳಿಗೆ ಅರ್ಥಮಾಡಿಸಲು ಪ್ರಯತ್ನಿಸಿದಳು ಅನೂಹ್ಯ. ಆದರೆ ನಾನು ಹುಚ್ಚಿಯಂತೆ ಅತ್ತಿಗೆ, ಅವನಿಗೆ ಇರಿಟೇಟ್ ಮಾಡುತ್ತೇನಂತೆ. ಅವನು ಡಾಕ್ಟರ್ ಜೊತೆ ಮಾತನಾಡಿದ್ದನ್ನು ನಾನೇ ನನ್ನ ಕಿವಿಯಾರೆ ಕೇಳಿಸಿಕೊಂಡಿದ್ದೇನೆ ಎಂದು ಸೊರುಗುಟ್ಟುತ್ತಾ ಕಣ್ತೊಡೆದುಕೊಂಡಳು. ಅವನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಅಂತ ನಿನಗೆ ಗೊತ್ತಲ್ವಾ ಶಿಶಿರ? ಅವನು ನಿನ್ನ ಬಗ್ಗೆ ಹೀಗೆಲ್ಲ ಹೇಳಿದ್ದಾನೆ ಅಂದ್ರೆ ನಾನೇ ನಂಬುವುದಿಲ್ಲ. ಇನ್ನು ನೀನು ನಂಬುತ್ತೀಯಾ? ಡಾಕ್ಟರ್ ಜೊತೆ ಕೇವಲ ಮಾತನಾಡಲು ಹೋಗಿದ್ದರೆ ನಿನ್ನನ್ನು ಯಾಕೆ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದ? ನನಗೆ ಯಾಕೋ ನೀನು ಅದನ್ನು ಕೇಳಿಸಿಕೊಳ್ಳಲಿ ಅಂತಲೇ ಅವನು ಅಷ್ಟೆಲ್ಲ ಮಾಡಿದ್ದು. ಅದು ಎಷ್ಟು ನಿಜವೋ ಗೊತ್ತಿಲ್ಲ, ಆದರೆ ಅಮರ್ತ್ಯ ನಿನ್ನ ಬಗ್ಗೆ ಹಾಗೆ ಮಾತನಾಡಲು ಸಾಧ್ಯವಿಲ್ಲ ಶಿಶಿರ ಎಂದಳು. ಈಗ ಕೆಲಹೋತ ಮೌನವಾಗಿ ಕುಳಿತಳು ಶಿಶಿರ. ಈಗ ಅವನು ನನ್ನ ಜೊತೆ ನಾಟಕವಾಡಿದನೇ? ಮತ್ತೆ ಗೊಂದಲಕ್ಕೆ ಬಿತ್ತು ಅವಳ ಮನಸ್ಸು. ಶಿಶಿರ, ನಿಮ್ಮದು ಶುದ್ಧವಾಗಿ ಪ್ರೀತಿ. ಆ ಪ್ರೀತಿ ಪರಿಪೂರ್ಣವಾಗುವುದು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನೀವು ದಾಂಪತ್ಯ ಶುರು ಮಾಡಿದಾಗ. ಪ್ರೀತಿಸುವ ಜೀವಗಳು ಕಾಯ ವಾಚ ಮನಸ್ಸ ಒಂದಾದಾಗಲೇ ಆ ಮದುವೆಗೊಂದು ಅರ್ಥ. ಆದ ನಿಮ್ಮ ಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಮುಂದೆ ಏನೇ ಬಂದರೂ ನಿನ್ನ ಕಷ್ಟ ಸುಖದಲ್ಲಿ ಹೆಗಲಾಗುತ್ತಾನೆ ಎಂಬ ನಂಬಿಕೆ ನಿನ್ನಲ್ಲಿ ಬಲವಾಗುತ್ತದೆ. ನೀವಿಬ್ಬರೂ ಮೂವರಾಗುವ ಸಮಯ ಬಂದಾಗ ಆಗುವ ಖುಷಿಯನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಶಿಶಿರ ಎಂದಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಆ ಖುಷಿಯನ್ನು ತನ್ನ ಅತ್ತಿಗೆಯ ಕಣ್ಣುಗಳಲ್ಲೇ ಕಂಡುಕೊಂಡಳು ಶಿಶಿರ. ಹೌದು, ಹೆಂಡತಿಯಾಗಿ ನಾನು ಯಾವ ಕರ್ತವ್ಯವನ್ನೂ ನಿಭಾಯಿಸಲಿಲ್ಲ. ಅವನನ್ನು ಪ್ರೀತಿಸಿದೆ, ಕೇವಲ ಪ್ರೀತಿಸಿದೆ, ಪ್ರೀತಿಸುತ್ತಲೇ ಇದ್ದುಬಿಟ್ಟೆ. ಆ ಪ್ರೀತಿ ಆಚೆ ಇರುವ ಸಂತೃಪ್ತಿಯನ್ನು ಅವನಿಗೆ ಕೊಡಲಿಲ್ಲ. ನನ್ನ ಮನಸ್ಸನ್ನು ಅವನಿಗೆ ಒಪ್ಪಿಸಿದೆ, ಆದರೆ ನನ್ನನ್ನು ನಾನು ಅವನಿಗೆ ಧಾರೆ ಎರೆಯಲಿಲ್ಲ. ಹಾಗಾದರೆ ನಮ್ಮ ಪ್ರೀತಿ ಇನ್ನೂ ಪರಿಪೂರ್ಣವಾಗಿಲ್ಲವೇ? ಅವಳು ಗಾಢ ಯೋಚನೆಯಲ್ಲಿ ಕಳೆದು ಹೋಗಿರುವಾಗಲೇ ಅವಳ ಫೋನ್ ರಿಂಗಣಿಸಿತು. ಗಗನ್. ಹೆಲೋ, ಹೇಳಿ ಅಣ್ಣ ಎಂದಳು. ಅವರಿಬ್ಬರೂ ಸರಿಹೋದರೋ ಅಥವಾ ಅವರ ನಡುವೆ ಅಂತರ ಇನ್ನಷ್ಟು ಬೆಳೆದುಬಿಟ್ಟಿದೆಯೋ ಎಂಬ ಆತಂಕದಲ್ಲಿ ವಿಚಾರಿಸಿಕೊಳ್ಳಲು ಕರೆ ಮಾಡಿದ ಗಗನ್. ಹೇಗಿದ್ದೀಯಾ ಶಿಶಿರ? ಅಮರ್ತ್ಯ ಸರ್ ಹೇಗಿದ್ದಾರೆ ಕೇಳಿದನು. ಹಾ ಅಣ್ಣ, ಚೆನ್ನಾಗಿದ್ದೇವೆ. ಶಿಶಿರ, ನನಗೆ ಗೊತ್ತು ಇದರಿಂದ ನಿನಗೆ ತುಂಬ ನೋವಾಗಿದೆ ಅಂತ. ಆದರೆ ಅವರ ಉದ್ದೇಶ ಕೆಟ್ಟದ್ದಾಗಿರಲಿಲ್ಲ. ಅವರು ನಿನ್ನ ಬಗ್ಗೆ ತುಂಬ ಯೋಚನೆ ಮಾಡುತ್ತಾರೆ. ಅದಕ್ಕೆ ಹಾಗೆ ನಾಟಕವಾಡಿದ್ರು ಅಷ್ಟೇ ಎಂದನು. ನಾಟಕ? ಆಶ್ಚರ್ಯಗೊಂಡಳು ಶಿಶಿರ. ಹೌದು ಶಿಶಿರ, ಅವರು ಮಾಡಿದ್ದು ನಾಟಕ. ನೀನು ಬದಲಾಗ್ಲಿ, ಸ್ಟ್ರಾಂಗ್ ಆಗ್ಲಿ ಅಂತ. ಅವರ ಬಗ್ಗೆ ಇಂದು ಅವನ ಮಾತು ಮುಗಿಯುವಾಗಲೇ ಕರಿತುಂಡರಿಸಿ ಹೊರಗೋಡಿದಳು. ಶಿಶಿರ, ಎಲ್ಲಿಗೆ ಎಂದಳು ಅನು. ತೋಟಕ್ಕೆ ಅತ್ತಿಗೆ, ಅಮರ್ತ್ಯನ ಹತ್ತಿರ ಎಂದು ಕೂಗಿದವಳೆ ಒಂದೇ ಉಸಿರಿಗೆ ಮನೆಯಿಂದಾಚೆ ಓಡಿದಳು. ಅವಳ ಕಣ್ಣಲ್ಲಿ ನೀರು ಜಿನುಗುತ್ತಲೇ ಇತ್ತು. ತಮ್ಮ ತೋಟದ ಬಳಿಗೆ ಓಡಿಬಂದು ಅಮರ್ತ್ಯನಿಗಾಗಿ ಕಣ್ಣಾಡಿಸಿದಳು. ತೋಟದಿಂದ ತುಸು ಮುಂದೆ ಹೋಗಿ ಗದ್ದೆಯಲ್ಲಿದ್ದನು ಅಮರ್ತ್ಯ. ಭಾರವಾಗಿದ್ದ ಮನಸ್ಸನ್ನು ಹಗುರವಾಗಿಸಿಕೊಳ್ಳಲು ಪ್ರಕೃತಿಯ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತಾ ಕಾಲುದಾರಿಯಲ್ಲಿ ನಡೆದು ಬರುತ್ತಿದ್ದ. ಅಮರ್ತ್ಯ ಕೂಗಿದಳು ಶಿಶಿರ. ತಕ್ಷಣ ತಿರುಗಿ ನೋಡಿದನು. ಗಡಿಬಿಡಿಯಲ್ಲಿ ಓಡಿಬರುತ್ತಿದ್ದಾಳೆ ಶಿಶಿರ. ಎರಡೂ ಬದಿಯಲ್ಲಿ ಹಸಿರು ಮೆತ್ತಿಕೊಂಡು ಬೆಳೆದು ನಿಂತಿರುವ ಪೈರು. ಎಲ್ಲಿ ಬಿದ್ದುಬಿಡುವಳೋ ಎಂಬ ಭಯ ಅವನಿಗೆ. ಅವನು ಅವಳ ತಲೆ ಹೆಜ್ಜೆ ಹಾಕತೊಡಗಿದ. ಏದುಸಿರು ಬಿಡುತ್ತಾ ಅವನ ಮುಂದೆ ಬಂದು ನಿಂತಳು ಶಿಶಿರ. ಏನಾಯಿತು? ಅವಳ ಕಣ್ಣಲ್ಲಿ ನೀರು ಕಂಡು ಆತಂಕದಲ್ಲಿ ಕೇಳಿದನು. ಮರು ಯೋಚಿಸದೆ ಅವನನ್ನಪ್ಪಿ ಅವನ ತುಟಿಯಲ್ಲಿ ತುಟಿ ಬೆರೆಸಿದಳು. ಪ್ರೀತಿಸಲು ಶುರುಮಾಡಿ ತಿಂಗಳುಗಳು ಕಳೆತಿದ್ದರೂ, ಮದುವೆಯಾಗಿ ಎಷ್ಟೋ ದಿನಗಳುರುಳಿದ್ದರೂ ಅವರ ಮೊದಲ ಅಧರ ಚುಂಬನವಿದು. ಅದನ್ನು ನಿರೀಕ್ಷಿಸಿರದ ಅಮರ್ತ್ಯ ತಟಸ್ಥನಾಗಿಬಿಟ್ಟ. ಕ್ರಮೇಣ ಅವನ ಕೈಗಳು ಅವಳ ನಡುವನ್ನು ಬಳಸಿದವು. ಅವಳ ಮುತ್ತಿಗೆ ತಾನೂ ಸ್ಪಂದಿಸತೊಡಗಿದ. ನಂತರ ಬಂಧಿಸಿದ ತುಟಿಗಳಿಗೆ ಮುಕ್ತಿ ಕೊಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅವನ ಕಣ್ಣಲ್ಲಿ ಅದೇ ಕರಗದ ಆಶ್ಚರ್ಯ. ಶಿಶಿರ, ಐ ಸಾರಿ ಅಮರ್ತ್ಯ, ನೆನ್ನೆ ನಿನಗೆ ತುಂಗ ಬೇಸರ ಮಾಡಿದೆ. ಐ ಲವ್ ಯು ಎನ್ನುತ್ತಾ ಅವನಲ್ಲೂ ಗಟ್ಟಿಯಾಗಿ ಅಪ್ಪಿಕೊಂಡಳು. ಇನ್ನೂ ಆ ಸಿಹಿಮುತ್ತಿನ ಗುಂಗಿನಿಂದ ಹೊರಬರದೆ ನಿಂತಿದ್ದನು ಅಮರ್ತ್ಯ. ಮುಂದುವರೆಯುವುದು. ಪ್ಲೀಸ್ ಫ್ರೆಂಡ್ಸ್,
ಕಥೆ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡುವುದನ್ನು ಮರೆಯಬೇಡಿ.